ಕಾವ್ಯ ಯಾರು ಅಂಜಲಿ ಯಾರು? ಇದನ್ನ ಸಿಂಗಿಂಗ್ ಬಿಟ್ಟು ನಿಮಗೆ ಬಾಕಿ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್? ನಮ್ಗೆ ಭಗವದ್ಗೀತಾ ಓದೋದು. ನೀ ಸಿಗದೆ ಬಾಳೊಂದು ಬಾರಿ ಕೃಷ್ಣ ದಯಾ ಕರೋ ಪ್ರಭು ದೇಖೋ ಇನ್ಕೋ. ಇಷ್ಟವಾದಂಥ ಆಕ್ಟರ್ ಯಾರು? ಕಿಚ್ಚ ಸುದೀಪ್. ನಂಗೆ ಕಿಚ್ಚ ಸುದೀಪ್ ಅವ್ರ ಮೂವಿ ಒಳಗೆ ನಾನು ಹಾಡ್ಬೇಕಂತ ಭಾಳ ಬದುಕು ಒಂದು ರೇಲನ್ನ ವಿಧಿಯದರ ಯಜಮಾನ ಅವನು ಹೋಗು ಒಂದು ಕಡೆಗೆ ಹೋಗಬೇಕನ್ನ. ತಾರಕ ತಾರಕ. ಅಲ್ಲು ಅರ್ಜುನ್ ಅವರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕು. ಸುಸೇಕಿ ಅಕಿರವ ಮದಿರೆ ಉಂಟಾಡೆನ ಸಮೆ. ಅಂದಲೇ ಇವ್ರ ಕೈ ಮಾಡಿದಲ್ಲೇ ಕೈ ಮಾಡ್ತೀರಿ, ಗೋಣ ಹಾರಿಸಿದಲ್ಲೇ ಗೋಣ ಹಾರಿಸ್ತೀರಿ. ಈಗ ಅಂದ್ರು ಅದು ಇಬ್ರು ಸೇಮ್ ಅನುರಾಗದಲ್ಲಿ ಕುಣಿದೇರಿ ನನಗೂ ನಿನಗೂ ಮನೆ ಮಾಡಿರುವೆ ಗೊತ್ತಾಗ ಮ್ಯಾಗ ಗೊತ್ತಾಗದಂಗ ಹೋಗಬ್ಯಾಡ. IPL ನೋಡ್ತೀನಂದ್ರಿ, ಯಾವ ಟೀಮ್ ಇಷ್ಟ ನಿಮ್ಗೆ? ನಂಗೆ RCB ವಿರಾಟ್ ಕೊಹ್ಲಿ. ಎಲ್ಲರಿಗೂ ನಮಸ್ಕಾರ ರೀ, ನಾನು ನಿಮ್ಮ ಪ್ರಿಯಾ ಸವಡಿ. ಒಂದಿಷ್ಟು ಉತ್ತರ ಕರ್ನಾಟಕ ಕಲಾವಿದರು ಎಲೆ ಮರೆ ಕಾಯಂತಾಗ್ಯಾರ. ಅಂಥ ಕಲಾವಿದ್ರನ್ನ ಕರ್ಕೊಂಬಂದ ಅವರು ಒಂದು ಕಿರು ಪರಿಚಯನ ನಿಮ್ಗೆ ತೋರಿಸೋದನ್ನ ನನ್ನ ಒಂದು ಸಣ್ಣ ಪ್ರಯತ್ನ ಆಗೈತಿ. ಬರ್ರಿ ಹಂಗಾದ್ರೆ ಇವತ್ತು ನಮ್ಮ ಜೊತೆ ಯಾರದಾರ ಅಂತೇಳಿ ನೀವು ನೋಡ್ರಂತ. ವೆಲ್ಕಮ್ ಟು ಕಡಕ್ ಚಾವಿತ್ ಕಡಕ್ ಮಂದಿ ಇಬ್ರು, ಕಾವ್ಯಾಂಜಲಿ ಅವ್ರ. ಥ್ಯಾಂಕ್ ಯು ಅಕ್ಕ. ಇದ್ರೊಳಗೆ ಕಾವ್ಯ ಯಾರು, ಅಂಜಲಿ ಯಾರು? ನಾನು ಕಾವ್ಯ ಅಕ್ಕ, ನಾ ಅಂಜಲಿ ಅಕ್ಕ. ಸೊ ನೀವು ಜಸ್ಟ್ ಐಡೆಂಟಿಕಲ್ ಟ್ವಿನ್ಸ್ ಅದಿರೋ ಏನು ಹೆಂಗ್ರಿ? ಐಡೆಂಟಿಕಲ್ ಅಂದ್ರೆ ನಿಮಗೆ ಜ್ವರ ಬಂದ್ರೆ ಆಕಿ ಬರ್ತಾವಂತ ಏನಿಲ್ಲ? ಇಲ್ಲ ಅಕ್ಕ. ಸೊ ನೀವು ಒಬ್ರಿಗೆ ಕೆಮ್ಮು ನೆಗಡಿ ಆತು, ಇಲ್ಲ ಒಬ್ರು ಆರಾಮಿರ್ತಾರ ಹಿಂಗ, ಹೌದಲ್ಲ? ಸೊ ಇದು ನಿಮಗೆ ಆಸಕ್ತಿ ಎಲ್ಲಿಂದ ಹುಟ್ಟಿತಿದ್ದು ನಾ ಹಾಡ್ಬೇಕಪ್ಪ ಅಂತ ಹೇಳಿ? ಒಂದಿನ ಅಕ್ಕ ಕೃಷ್ಣ ಜನ್ಮಾಷ್ಟಮಿ ಇತ್ತ ಆಗಸ್ಟ್ ಒಳಗ. ಅವಾಗ ನಾ ಸುಮ್ಮ ಅಜ್ಜಾರ್ ಒಂದು ಏನೋ ಪ್ರಾರ್ಥನೆ ಗೀತೆ ಹಾಡ್ರಿ ಅಂತೇಳಿ, ನಾವಿಬ್ರು ಟ್ವಿನ್ಸ್ ಅದೀವಲ್ಲ ಅಕ್ಕ, ಅದಕ್ಕೆ ಹಂಗ ಒಂದೇನೋ ಒಂದು ಹಾಡ್ರಿ ಅಂತೇಳಿ ಸುಮ್ ಮೈಕ ಹಿಡಿಸಿ ನಿಂದಿರ್ಸಿದ್ರಕ್ಕ ಸ್ಟೇಜ್ ಮೇಲೆ ಹೋಗಿ. ಅವಾಗ ನಾವು ಸುಮ್ ಒಂದು ಸಾಂಗ್ ಬರ್ತಿತ್ತಕ್ಕ ನಮಗ, ಕೃಷ್ಣ ನೀ ಬೇಗನೆ ಬರೋ ಸಾಂಗ್ ಬರ್ತಿತ್ತಕ್ಕ. ಯಾವ ವಯಸ್ಸಿನಾಗಿದೆ ಇದು? ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಥರ್ಡ್ ಸ್ಟ್ಯಾಂಡರ್ಡ್ಕ. ಓಕೆ. ಅವಾಗ ಮೈಕ್ ಹಿಡಿಸಿ ನಿಂದಿರ್ಸಿದ್ರಕ್ಕ, ನಾವಿಬ್ರು ಅದೊಂದು ಸಾಂಗ್ ಬರ್ತಿತ್ತು, ಅದನ್ನ ಹಾಡ್ಬಿಟ್ಟಿವಕ್ಕ. ಹಾಡೋಣ ಇಲ್ಲ ನೀವು ಮಸ್ತ್ ಹಾಡ್ತೀರಿ, ಎಲ್ಲರೂ ಊರಾನವ್ರೆಲ್ಲರೂ ಭಾರಿ ಬಂತ, ಚಲೋ ಹಾಡ್ತೀರಿ, ಸಂಗೀತ ಕ್ಲಾಸಿಗೆ ಹಚ್ಚ್ರಿ, ಬಿಡಬೇಡ್ರಿ ಅಂತೇಳಿ ಊರಾನವ್ರು ಸಪೋರ್ಟ್ ಕೊಡಕತ್ರಕ್ಕ. ಯಾವ ಊರು ನಿಮ್ದು? ನಮ್ದು ಎಡಹಳ್ಳಿ ಅಕ್ಕ. ಎಡಹಳ್ಳಿ, ಬಾಗಲಕೋಟ್ ಹತ್ರ ಎಡಹಳ್ಳಿ. ಎಡಹಳ್ಳಿ ಸಪೋರ್ಟ್ ಕೊಡಕತ್ರಕ್ಕ ಮಂದೆಲ್ಲ. ಅವಾಗ ನಮ್ಮ ಪಪ್ಪಾರನು ಒಂದು ಸ್ವಲ್ಪ ಇನ್ನು ಬೇರೆ ಬೇರೆ ಸಾಂಗ್ಗಳನ್ನ ಹೆಂಗೆ ಬರ್ತಾವೆ, ಇದೊಂದ ಬಂದ್ರಲ್ಲ ಇನ್ನೂ ಬೇರೆ ಬೇರೆ ಸಾಂಗ್ ಹೆಂಗೆ ಬರ್ಬೋದು ಅಂತೇಳಿ ನಮ್ಮ ಮಮ್ಮಿಯರ ನಮ್ಮ ಪಪ್ಪಾರ ಬೇರೆ ಬೇರೆ ಸಾಂಗ್ ಪ್ರಾಕ್ಟೀಸ್ ಮಾಡಿಸಿದ್ರಕ್ಕ ನಮಗೆ. ಅವು ಎಲ್ಲ ಚಲೋ ಬಂದವಕ್ಕ. ಹಂಗೆ ಬರೋಣ ಒಂದು ಸಂಗೀತ ಕ್ಲಾಸಿಗೆ ಹಚ್ಚಬೇಕು ಅಂಥೇಳಿ ವಿದ್ಯಾಗಿರಿ ಒಳಗೆ ಮಂಜುಳಾ ಸಂಬಾಳಮಟ್ಟ ಅಂಥೇಳಿ ಅವ್ರ ಗುರುಗಳಕ್ಕ, ಅವ್ರ ಕಡೆ ಹೋಗಿ ಸಂಗೀತ ಹಚ್ಚಿದ್ವಕ್ಕ. ಜೂನಿಯರ್ ಕಂಪ್ಲೀಟ್ ಆಗಿದಕ್ಕ ಇದು. ಓಕೆ. ಸೊ ಶಾಸ್ತ್ರೀಯ ಸಂಗೀತ ಒಳಗೆ ನಿಮ್ ಜೂನಿಯರ್ ಕಂಪ್ಲೀಟ್ ಆಗೈತಿ. ಓಕೆ. ಎಕ್ಸಾಮ್ಸ್ ಇರ್ತಾವಲ್ಲ ನಿಮ್ಮ? ಹಾ ಅಕ್ಕ, ಜೂನಿಯರ್ ಸೀನಿಯರ್ ವಿದ್ವತ್. ಓಕೆ. ಸೊ ನೀವೀಗ ಜೂನಿಯರ್ ಮುಗಿಸಿರಿ, ಸೀನಿಯರಿಗೆ ಟ್ರೈ ಮಾಡತ್ತೀರಿ? ಸೀನಿಯರ್ ಇನ್ನ ಅಂತ ಗುರುಗಳು ಸಿಕ್ಕಿಲ್ಲಕ್ಕ ಸೀನಿಯರ್ಕ. ಈಗ ಹಂಗ ಕಾಲೇಜ್ದಾಗ ಸೆಕೆಂಡ್ PUC ಅದೀವಕ್ಕ. ಈಗ ಬಸವೇಶ್ವರ ಆರ್ಟ್ಸ್ ಕಾಲೇಜ್ ಒಳಗೆ ಸಂಗೀತ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್ದ ಒಂದು ಸಬ್ಜೆಕ್ಟ್ ಅದಕ್ಕ, ಅಲ್ಲಿನ ಕಂಟಿನ್ಯೂ ಮಾಡಕತ್ತೀವಿ ಸರ್. ಓಕೆ. ಸೊ ನಿಮಗೆ ಅದನ್ನ ಮುಂದೆ ಕಂಟಿನ್ಯೂ ಮಾಡೋದೈತಿ? ಹಾ ಐತಕ್ಕ. ಇದು ಎಜುಕೇಶನ್ ಸಂಬಂಧ ಸ್ಟಾಪ್ ಮಾಡಿರೋ ಅಥವಾ ನಿಮಗೆ ಹೆಂಗೆ? ಇದು ಎಜುಕೇಶನ್ ಸಂಬಂಧ ಅಂತ ಏನಿಲ್ಲಕ್ಕ, ಸುಮ್ಮ ಅದು ಇರುದ ಇದು ಎರಡೂ ಇರುದಕ್ಕ. ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಹಂಗಾದ್ರೆ ಎಜುಕೇಶನ್ ಮತ್ತು ನಿಮ್ಮ ಸಿಂಗಿಂಗ್ದು? ನಾವು ಅಂದ್ರೆ ಕಾಲೇಜ್ದಾಗ ಟೈಮ್ದಾಗ ಕಾಲೇಜೆಲ್ಲ ವರ್ಕ್ ಮುಗಿಸ್ತೀವಕ್ಕ,
ಒಂದು ತಾಸು ಡೈಲಿ ಪ್ರಾಕ್ಟೀಸ್ ಅಂತ ಹೇಳಿ ನಾ ಒಂದು ತಾಸು ಇಟ್ಟಿರ್ತೇವಕ್ಕ ಸಾಂಗ್ ಪ್ರಾಕ್ಟೀಸ್ ಮಾಡ. ಹಾಂ ಅಕ್ಕ, ಮನೇಲಿ ಒಂದು ಬಾಕ್ಸ್ ಇಟ್ಬಿಟ್ಟಿವಕ್ಕ, ಆ ಕೊರೋಕೆ ಮೇಲೆ ಹಾಡುದಕ್ಕ. ಡೈಲಿ ಪ್ರಾಕ್ಟೀಸ್ ಮಾಡ್ತೀವ. ಯಾರು ತಗೋತಾರ ಪ್ರಾಕ್ಟೀಸ್? ಪಪ್ಪಾರಿಗೆಲ್ಲ ತಿಳಿತೈತಕ್ಕ ಸ್ವಲ್ಪ. ಸೊ ನಿಮ್ ಡ್ಯಾಡಿ ಅವ್ರು ಏನಾರ ಮೊದ್ಲು ಇದು ಸಿಂಗಿಂಗ್ ಒಳಗ? ಇಲ್ಲಕ್ಕ, ಅವ್ರೇನಿಲ್ಲ. ನಾವು ಹಾಡಿನ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಕ್ಕ, ಶ್ರುತಿ ಎಲ್ಲೇ, ತಾಳ ಎಲ್ಲೇ, ಅದ್ರ ಲಯ ಎಲ್ಲೇ. ನಿಮ್ಮ ಅಪ್ಪಾರ ಏನು ಕಲ್ತಿಲ್ಲ? ಅವ್ರು ಏನಾರ ಕೋರ್ಸ್ ಮಾಡ್ಯಾರ? ಕಲ್ತಿಲ್ಲ. ಏನ್ ಮಾಡ್ತಾರ ಬೇಸಿಕಲಿ ನಿಮ್ ಅಪ್ಪಾರ? ನಮ್ಮ ಪಪ್ಪಾರ ರೈತ ಅದಾರ, ನಮ್ಮ ಮಮ್ಮಿಯರ ಹೌಸ್ ವೈಫ್. ನಮ್ಮ ತಮ್ಮ 10th ಓದ್ತಾನಕ್ಕ ಈಗ. ನಮ್ಮ ಅಕ್ಕ ಇಂಜಿನಿಯರಿಂಗ್ ಮಾಡತ್ತಾಳ ಬೆಂಗಳೂರೊಳಗ. ನಾವಿಬ್ರು 2nd PUC ಇದ್ರೊಳಗೆ ಮತ್ತೆ ಸಂಗೀತನೂ ಕಂಟಿನ್ಯೂ ಆಯ್ತು. ಸೊ ನಿಮ್ಮ ಅಕ್ಕರ ಹೆಸರೇನು? ನಮ್ಮ ಅಕ್ಕನ ಹೆಸರು ಜ್ಯೋತಿ ಅಂತಕ್ಕ. ಜ್ಯೋತಿ, ಕಾವ್ಯ, ಅಂಜಲಿ, ಮತ್ತೆ ಇನ್ನೊಬ್ರೆ ಅಭಿಷೇಕ್. ಸೊ ನಿಮ್ ಇದ್ರೊಳಗೆ ಫಸ್ಟ್ ಹುಟ್ಟಿದ್ದ ಯಾರು? ಕಾವ್ಯಾಂಜಲಿ ಒಳಗೆ ಕಾವ್ಯ. ಎಷ್ಟು ಸೆಕೆಂಡ್ ಮಿನಿಟ್ಸ್? 5 ಮಿನಿಟ್ಸ್ ಅಕ್ಕ. 5 ಮಿನಿಟ್ಸಾ? ಸೊ ನೀವು 5 ನಿಮಿಷ ಜಾಸ್ತಿ ನೋಡ್ಬಿಟ್ರಿ ಅಂದ್ರೆ ಫಸ್ಟ್ ನೋಡ್ಬಿಟ್ಟಿರಿ ವರ್ಲ್ಡ್. ಸೊ ಇದನ್ನ ಸಿಂಗಿಂಗ್ ಬಿಟ್ಟು ನಿಮಗೆ ಬಾಕಿ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್? ಅಂದ್ರೆ ಡ್ರಾಯಿಂಗ್ ಅಕ್ಕ. ಡ್ರಾಯಿಂಗ್. ನಮ್ಗೆ ಭಗವದ್ಗೀತಾ ಓದೋದಕ್ಕ. ಓದುದು ಮತ್ತ ಸ್ಪೋರ್ಟ್ಸ್ ಒಳಗ ಲಗೋರಿ ಆಡೋದಕ್ಕ, ಮತ್ತೆ ಕ್ರಿಕೆಟ್ ನೋಡೋದು ಹುಚ್ಚ ಭಾಳ ಐತಕ್ಕ. ನೋಡ್ತೀರಾ? IPL. ಸೊ ನಿಮಗ್ ಡ್ರಾಯಿಂಗ್ ಅಂದ್ರೆ ಅವ್ರಿಗೆ ನಿಮ್ಗೂ ಡ್ರಾಯಿಂಗ್ ಇಷ್ಟ ರೀ? ಡ್ರಾಯಿಂಗ್ ಬರತ್ತಕ್ಕ, ಇಬ್ಬರಿಗೆ ಬರತ್ತಕ್ಕ ಡ್ರಾಯಿಂಗ್. ಆದ್ರೆ ಈಕೆ ಹೆಚ್ಚಕ್ಕ ಡ್ರಾಯಿಂಗ್ ಒಳಗ, ನಾನ್ಕ ಸ್ವಲ್ಪ ಕಡಿಮೆ. IPL ನೋಡ್ತೀನಂದ್ರಿ ಯಾವ ಟೀಮ್ ಇಷ್ಟ ನಿಮಗೆ? ನಂಗೆ RCB. ವಿರಾಟ್ ಕೊಹ್ಲಿ ಇಷ್ಟ. ವಿರಾಟ್ ಕೊಹ್ಲಿ ಈ ಸರಿದ ಅದು ಇದನ್ನ ಮ್ಯಾನೇಜ್ಮೆಂಟ್ ಆತಲ್ಲ, ಅದು ನೋಡಿದ್ರಿ ಆಕ್ಷನ್? ನೋಡಿದ್ವಿ. ಸೊ ಏನ್ ಫೀಲ್ ಆತದ್ರೊಳಗೆ? ಸ್ವಲ್ಪ ತಳಮಳ ಆಯ್ತಕ್ಕ. ಯಾಕೆ? ನಂಗ ಅದ್ರೊಳಗ ಯಾರು ಬರ್ಬೇಕಿತ್ತು ನಮ್ಮ ಟೀಮಿಗೆ? KL ರಾಹುಲ್ ಬರ್ಬೇಕಿತ್ತಕ್ಕ. ಎಲ್ಲಾರು ಹೊರಗ್ ಬಂದ KL ರಾಹುಲ್ನ ಯಾಕೆ ಬಿಟ್ಕೊಟ್ರ? ಒಂದ್ ಸ್ವಲ್ಪ ಕೊಟ್ಟ. ಅದ್ರೊಳಗ ಸಿರಾಜ್ ಹೋದ, ಮತ್ತೆ ಮ್ಯಾಕ್ಸ್ವೆಲ್ ಹೋದ. ಅದು ಬಾಳ ಒಂಥರ ಬೇಜಾರಾಗ್ಬಿಟ್ಟು. RCB ಫ್ಯಾನ್ಸಿಗೆ ಈ ಸರಿ ಒಂದು ದೊಡ್ಡ ಕ್ವಶನ್ ಮಾರ್ಕ್, ಹೆಂಗಾಗುತ್ತೋ ಮ್ಯಾಚ್ ಅಂತ ಹೇಳಿ. ಎಸ್. ಸೊ ನೀವು ಸ್ಪೋರ್ಟ್ಸ್ ಅಂದ್ರ ಇಷ್ಟ ನಿಮ್ಗೆ? ಯಾವ ಸ್ಪೋರ್ಟ್ಸ್ ಜಾಸ್ತಿ ಪ್ರಿಫರ್ ಮಾಡ್ತೀರಿ? ಆಡೋದಿಲ್ಲಕ್ಕ, ನೋಡ್ತೀರಾ? ಮತ್ತ ಅದು ನಿಮ್ಮ ಹಾಬಿ ಅಂದ್ರೆ ಸಿಂಗಿಂಗ್ ಬಿಟ್ಟು? ಅಂದ್ರ ಓದೋದಕ್ಕ, ಮತ್ತ ಡ್ರಾಯಿಂಗ್, ರಂಗೋಲಿ. ಇದು ಎಲ್ಲರೂ ಕಾಮನ್ ಆಗಿ ನಾ ದಿವಸ ರಂಗೋಲಿ ಹಾಕ್ತೀನಿ, ನಾ ಅಭ್ಯಾಸ ಮಾಡ್ತೀನಿ, ನಾ ಚೆಸ್ ಆಡ್ತೀರ? ಚೆಸ್ ಆಡ್ತೀವಿ. ಕಾಂಪಿಟಿಷನ್ಸ್ ಯಾವ್ದಾರ ಹೋಗಿರಿ ಹಿಂಗ? ಇಲ್ಲಕ್ಕ, ಅಂದ್ರ ಸಿಂಗಿಂಗ್ ಒಳಗೆ ಹೋಗಿ, ಚೆಸ್ ಎಲ್ಲ ಹೋಗಿಲ್ಲ. ಸೊ ನೀವು ಇಬ್ಬರ ಆಡ್ತೀರಿ ಚೆಸ್? ಯಾರು ಜಾಸ್ತಿ ಗೆಲ್ತಾರ? ನಾನು ಗೆಲ್ತೀನಿ. ಒಂದ್ ದಿವ್ಸ ನನ್ನ ಜೊತೆ ಮಾಡಿ, ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಇನ್ ಚೆಸ್ದಾಗ. ಆಮ್ಯಾಗ ಇದು ಸಿಂಗಿಂಗ್ದ ಎಷ್ಟು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿರಿ ಇಲ್ಲಿ ಮಟ್ಟ ನೀವು? ಒಂದು 50 ಆಗಿರ್ಬೋದಕ್ಕ. 50 ಕಾಂಪಿಟೇಷನ್ಸ್? 50ರಿಂದ 80 ಅಷ್ಟಾಗಿರ್ಬೋದು. ಎಷ್ಟು ಕಾಂಪಿಟೇಷನ್ಸ್ ವಿನ್ ಆಗಿರಿ? ಒಂದು 50ರೊಳಗೆ ಒಂದು 30 ವಿನ್ ಆಗ್ಯಾವಕ್ಕ. ಅಬ್ಬಾ. ಫಸ್ಟ್, ಸೆಕೆಂಡ್, ಥರ್ಡ್ ಅಷ್ಟೇ. 3ರೊಳಗೆ ಒಂದರ ಇರತೈತಕ್ಕ ಎಲ್ಲಿ ಹೋದಲ್ಲಿ. ವಾವ್. ಇವ್ರು ಅಟೆಂಡ್ ಮಾಡಿದ 50 ಶೋ ಕಾಂಪಿಟೇಷನ್ಸ್ ಒಳಗೆ ಆಲ್ಮೋಸ್ಟ್ 30 ಒಳಗೆ ಇವ್ರು ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ಆಕ್ಯುಪೈ ಮಾಡೇ ಅದಾರಂತ. ಭಾರಿ ಖುಷಿ ಆಯ್ತು ರೀ. ಸೊ ನನ್ನ ಸಂಬಂಧ ಅಂತೇಳಿ ನಾವು ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಂತ ಹಾಡ್ಬೇಕಂದ್ರೆ ಯಾವ ಹಾಡು ಹಾಡ್ಬೋದ್ರಿ? ಮೂವಿದು ಯಾವುದು? ನಿಮ್ಮ ಶಾಸ್ತ್ರೀಯ ಸಂಗೀತ, ಮೂವಿ, ಜಾನಪದ ಯಾವುದೇ ಥರದಿದ್ರು ಓಕೆ, ಎಕ್ಸೆಪ್ಟ್. ಊರಕ್ಕನ್ನು ಯಾರಕ್ಕನ್ನು ಇಬ್ರು ಕೂಡ ಹಾಡ್ತೀರಿ? ಹಾಂ ಅಕ್ಕ, ಒಬ್ಬೊಬ್ಬರು ಹಾಡ್ತೀವಿ, ಇಬ್ರು ಹಾಡ್ತೀವಿ. ಇಬ್ರು ಕೂಡ ಹಾಡು. ಹಾಂ. ಬದುಕು ಒಂದು ರೇಲನ್ನ, ವಿಧಿಯದರ ಯಜಮಾನ, ಅವನು ಹೋಗುವೊಂದು ಕಡೆಗೆ ಹೋಗಬೇಕನ್ನ. ವಿರಹ ಹಣ್ಣು ವಿಷವನ್ನ ಕೊಡಿಸುತ್ತಾನೆ ಬ್ರಹ್ಮನ್ನ, ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ. ನಮ್ಮ ಕಳನಾಯಕ ಮೇಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣಿ ಕಣ್ಣು ಬೇತಮ್ಮ ಬೇತಮ್ಮ. ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ
ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಯಪ್ಪ ಅದು ಒಬ್ರು ಹಾಡಾತಾರ ಅಂತೇಳಿ ಈಗ ನಾ ಮುಂದೆ ಕೂತ್ ನೋಡಾತ್ನಂತೇಳಿ ನಂಗೆ ಗೊತ್ತಾಗತ್ತೈತಿ ನೀವಿಬ್ರು ಹಾಡಾತಿರ ಅಂತೇಳಿ. ಬಟ್ ಬಿಹೈಂಡ್ ದ ಸೀನ್ ಯಾರೋ ಹಿಂಗೆ ಸುಮ್ಮ ಮೊಬೈಲ್ ಪ್ಲೇ ಮಾಡಿ ಇಟ್ಟಾಗ ಯಾರೋ ಇಬ್ರು ಕೂಡಲ್ಲ ಒಬ್ರು ಹಾಡಾತಿರ ಅನ್ನೋದು ಫೀಲ್ ಐತಿ. ಭಾಳ ಪ್ರಾಕ್ಟೀಸ್ ಮಾಡಿರೇನ್ರಿ ನೀವು ಹಿಂಗೆ ಇಬ್ರು ಧ್ವನಿ ಕೂಡಿ ಹಾಡ್ಬೇಕಂತ ಹೇಳಿ? ಇಲ್ಲಕ್ಕ ಅದು ಹಂಗ ಬಂದ ಬಿಡ್ತಕ್ಕ. ಅದು ಅಂದ್ರೆ ಹಾಡ ಕೇಳಿ ಪ್ರಾಕ್ಟೀಸ್ ಮಾಡಿರ್ತೀವಲ್ಲಕ್ಕ, ಆಕಿನೂ ಹಂಗ ಪ್ರಾಕ್ಟೀಸ್ ಮಾಡಿರ್ತಾಳ, ನಾನು ಹಂಗ. ಅಲ್ಲ ಪ್ರಾಕ್ಟೀಸ್ ಮಾಡಿರ್ ನಾ ಒಪ್ತೀನಿ, ಬಟ್ ಅದು ಧ್ವನಿ ಅದು ಬಡ್ಡೆಗಿಂದನ ಅಲ್ಲಿಂದನ ಶುರು ಆಗೈತಲ್ಲ ಅಕ್ಕ, ಇನ್ಬಿಲ್ಟ್ ಫುಲ್. ಅದಕ್ಕೆ ಹಾ ಅಂದ್ರು ಅದು ಇಬ್ರದ್ದು ಸೇಮ್ ಟ್ಯೂನ್ ಒಳಗ ಅದೇನೋ ಅಂತಾರಲ್ಲ ನಿಮ್ದು ಅವು ಹಿಂಗೆ ಲೈನ್ಸ್ ಮೇಲೆ ಹೋಗಿ ಬರ್ತಿರ್ತಾವ ಅದ್ರ ಹಾ ಅಂದ್ರೆ ಇಬ್ರದ್ದು ಸೇಮ್ ಹೋಗಿರ್ತೈತೇನೋ ಅದು ಬೀಟ್. ಭಾರಿ ಅಂದ್ರೆ ಭಾಳ ಖುಷಿ ಆಯ್ತು. ನೀವು ಫಸ್ಟ್ ಸಾಂಗ್ ಯಾವ್ದು ಹಾಡಿನಂದ್ರಿ? ಕೃಷ್ಣ ನೀ ಬೇಗನೆ ಬಾ. 3rd ಸ್ಟ್ಯಾಂಡರ್ಡ್ ಇದ್ದ. ಸೊ ಅಲ್ಲಿಂದ ನೀವು ಕಾಂಪಿಟೇಷನ್ಸ್ ಕೊಟ್ಕೊಂತನ ಬಂದ್ರಿ? ಕಂಟಿನ್ಯೂ ಅಂದ್ರೆ ಅವಾಗಿನೂ ಕಾಂಪಿಟೇಷನ್ ಜಾಸ್ತಿ ಇರ್ಲಿಕ್ಕಿಲ್ಲಕ್ಕ. ಇಲ್ಲಿ 7th ಇಂದ್ರ 10th ವರೆಗೂ ಭಾಳ ಕೊಟ್ಟಿವಕ್ಕ. ಓಕೆ. ಸೊ ಈಗ ನಿಮಗೆ ಸ್ಕೂಲ್ ಕಾಲೇಜ್ದಾಗದು ನೋಡಿದವ್ರು ಏನಂತ ಗುರ್ತಿಸ್ತಾರೋ ಅಥವಾ ಏನಂತ ಮಾತಾಡಿಸ್ತಾರ ನಿಮ್ಗೆ? ಅವ್ರಿಗೆ ಗೊತ್ತಾಗಂಗಿಲ್ಲಕ್ಕ, ಕಾವ್ಯಾಂಜಲಿ ಅಂತ ಹೋದ್ರ ಬಿಡ್ತಾರ. ನಾವ್ ಯಾರಿದ್ದಾರ ಹಿಂತಿರುಗಿ ನೋಡ್ಬಿಡ್ತೇವೆ. ಹೌದಾರ? ಬಟ್ ನಿಮ್ಮಿಬ್ಬರದರ ಕಾವ್ಯ ಅಂಜಲಿ ಅಂತ ಗುರ್ತಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೆಂಗ್ ಗುರ್ತಿಡ್ಬೇಕು? ಇಲ್ಲೇ ನಂಗ ಏನು ಮಚ್ಚೆ ಭಾಳ ಅದಾವ ಕೈಲಿ. 2 ಅದಾವು. ಯಾಕೆಗೆ ಇಲ್ಲ. ನಿಮ್ಗೆ ಹೆಂಗ್ ಬಂದ್ರಿ ಇವು? ಗೊತ್ತಿಲ್ಲಕ್ಕ. ಅದ್ರ ಮೇಲೆ ಗುರುತಿಡ್ಬೇಕು. ಎಲ್ಲರೂ ಇದ್ರ ಮೇಲೆ ಗುರುತಿಡ್ತಾರಕ್ಕ ಕಾಲೇಜ್ದಾಗ. ಕಾವ್ಯ ಇವತ್ತ ಅದ್ರ ಯಾವತ್ತರ ಹಿಂಗ್ ಮಾಡಿರಿ? ಸ್ಕೂಲಿಗೆ ಇವತ್ತು ನಾವು ಹೋಗೋದಿಲ್ಲ, ನನಗೆ ಬೇಸರ ಆಗೈತಿ, ನೀವು ನಂದು ಅಟೆಂಡೆನ್ಸ್ ಹಾಕ್ಬಿಡ ಅಂತ ಹೇಳಿ. ಈಗ ಇದು ಇತ್ತಕ್ಕ, ಈಗ ಸ್ಟೇಟ್ ಲೆವೆಲ್ ಅವೆಲ್ಲ ಇದ್ವಕ್ಕ, ಡಿವಿಷನ್ ಲೆವೆಲ್ ಅವೆಲ್ಲ ಇದ್ವಕ್ಕ. ಅಂದ್ರ ಮ್ಯಾಮ ಗೊತ್ತಿಲ್ಲಾರ ನಾನು ಜನಪದ ಚಂದ ಹಾಡ್ತೀನಿ ಅಕ್ಕ, ಈಕಿ ಭಾವಗೀತೆ ಚಂದ ಹಾಡ್ತಾಳಕ್ಕ. ಅವರು ಉಲ್ಟಾ ಕೊಟ್ಬಿಟ್ರ ಅದ್ರೊಳಗ. ಜನಪದ ಒಳಗ ಅಂಜಲಿನ ಹಾಕ್ಯಾರ, ಭಾವಗೀತೆ ಒಳಗ ನನ್ನ ಹಾಕ್ಬಿಟ್ರಕ್ಕ. ಹಿಂಗಾಗಿ ಅವ್ರಿಗೆ ಗೊತ್ತಿಲ್ಲಕ್ಕ ಟೀಚರ್ಸ್ಗಳಿಗೆ. ನಾವು ಚೇಂಜ್ ಮಾಡ್ಬಿಟ್ಟಿವಿ. ಅದನ್ನ ಅವ್ರ ಹೆಸರು ಚೇಂಜ್ ಮಾಡಿದ್ರೆ ನೀವ ಚೇಂಜ್ ಆಗಿ ಹೋಗ್ಬಿಟ್ವಿಕ್ಕ. ಅಂದ್ರ ನಾನ್ ಜನಪದ ಚಂದ ಹಾಡ್ತೀನಿ ಅಕ್ಕ, ನಾನು ಹೋಗ್ಬಿಟ್ನಲ್ಲಿ ಅಂಜಲಿ ಅಂತೇಳಿ. ಈಕಿ ಕಾವ್ಯ ಅಂತೇಳಿ ಭಾವಗೀತೆ ಹೋಗ್ಬಿಟ್ಟು ಮತ್ತ ಹಂಗ ಆಡಿ ಬಂದ್ರಿ? ಹಂಗ ಆಡ್ತು. ಈಗ ಸ್ಟೇಟ್ ಲೆವೆಲ್ ನಂದಾಗ್ಲಿಲ್ಲಕ್ಕ, ಈಗ ಸ್ಟೇಟ್ ಲೆವೆಲ್ ಆಯ್ತಕ್ಕ. ಭಾವಗೀತೆ ಹೆಸರು ನಂದು, ಹಾಡು ಈಕಿ. ಹೌದಾ? ಬಟ್ ಅದ್ ಸರ್ಟಿಫಿಕೇಶನ್ ಬರೋದು ನಿಮ್ ಹೆಸರು ಮ್ಯಾಗ. ಯವ್ವ ಗಿಲ್ಟ್ ಫೀಲ್ ಆಗತ್ತಿಲ್ರಿ? ನಾ ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು ಈಕಿನ ಹೆಸರು ಬರ್ತೇನಿಲ್ಲ. ಬಟ್ ಹಿಂಗ ಏನಾದ್ರೂ ಪರವಾಗಿಲ್ಲ, ಒಟ್ ಕಾಲೇಜಿಗೆ ಒಂದ್ ಹೆಸರು ಬರ್ಬೇಕಂತ. ಜಾನಪದ ನಿಮ್ಗೆ ಇಷ್ಟ ಅಂದ್ರೆ ಯಾವ ಟೈಪ್ ಜಾನಪದ ಇಷ್ಟ ನಿಮ್ಗೆ? ಯಾವ ಸಾಂಗ್ ಇಷ್ಟ? ಅಂದ್ರೆ ಸೋಜುಗಾದ ನಾ ಎಷ್ಟು ಇದ್ರ ಹೋದ್ರು ಇದು ಜಾನಪದ ಅಂದ್ರೆ ಇದನ್ನ ಹಾಡಿನಿಕ್ಕಣ. ಹೌದಾ? ಮತ್ ಬೇರೆವು ಅಂದ್ರೆ ಇದೊಂದ್ ಐತಲ್ಲಕ್ಕ, ಮತ್ತೆ ಅದಕ್ಕ ಅಂತೇಳಿ. ಆದ್ರೂ ಬೇರೆ ಯಾವ್ದು ಇಷ್ಟ? ಬೇರೆ ಬರ್ತಾವಕ್ಕ. ಯಾವ್ಯಾವ? ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ ಅಂತೆಲ್ಲ ಬರ್ತಾವಕ್ಕ. ಸೊ ಈಗಿರು ಜಾನಪದ ಯಾವ್ದು ಇಷ್ಟ ರೀ? ಈಗಿರು ಅಂದ್ರೆ ನಾವು ಕೇಳಿಲ್ಲಕ್ಕ ಜಾಸ್ತಿ. ಬಟ್ ಆದ್ರೂ ಈಗ ಒಂದ್ ಸ್ವಲ್ಪ ಚಂದುಳ್ಳ ಚಲೋವಿ ಅದ ಬರುತ್ತಾ ನಿಮಗೆ? ಬರಲ್ಲಕ್ಕ. ಒಂದ್ 2 ಲೈನರ ಟ್ರೈ ಮಾಡಿ. ಚಂದುಳ್ಳ ಚಲುವಿ ನಿನ್ನಂದಾಳದ ಮ್ಯಾಗೀನ ಬ್ರಹ್ಮ ಕಳಿಶಾನ ಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮನ್ನ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ತರಲೇನ ಬಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ. ಎಸ್ ಅಂದ್ರೆ ನೀವು ಜಾಸ್ತಿ ಜಾನಪದ ಫೀಲ್ಡ್ ಒಳಗಂತೇಳಿ ಅಥವಾ ನೋಡುದು ಕೇಳುದು ಕಡಿಮೆ? ಕಡಿಮೆ. ನೀವು ಭಕ್ತಿ ಗೀತೆ ಅಂದ್ರಲ್ಲ, ಏನ್ ಭಾವಗೀತೆ ಯಾವ್ದು ಇಷ್ಟ ರೀ ನಿಮ್ಗೆ? ಅಥವಾ ಯಾವ್ದು ಜಾಸ್ತಿ ನೀವು ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಒಂದ್ 2 ಲೈನ್ ಹಾಡ್ಬಿಟ್ರೆ? ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ
ವಿರಹ ಕೃಷ್ಣನ ತಾಳಲಾರೆ, ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ವೆರಿ ನೈಸ್. ಸೊ ನಿಮಗೆ ಕಂಪ್ಲೀಟ್ ಬ್ಯಾಕ್ ಬೋನ್ ಆಗಿ ನಿಮ್ಮ ಫ್ಯಾಮ್ಲಿಯಿಂದ ಸಪೋರ್ಟ್ ಫುಲ್ ಐತ್ರಿ? ಹಾಂ, ನಮ್ಮ ಫ್ಯಾಮ್ಲಿಯಿಂದ ಭಾಳ ಸಪೋರ್ಟ್ ಐತಕ್ಕ. ನಮ್ಮ ಪಪ್ಪಾರ, ನಮ್ಮ ಮಮ್ಮಿಯರು ಮತ್ತು ನಮ್ಮ ಅಜ್ಜಾರು ಭಾಳ ಸಪೋರ್ಟ್ ಮಾಡ್ತಾರಕ್ಕ. ಸೊ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಇದ್ರ ಈ ಫೀಲ್ಡ್ ಒಳಗೆ? ಯಾರು ಇಲ್ಲಕ್ಕ, ನಾವೇ ಫಸ್ಟ್. ಹೌದಾ? ಹಿಂಗ ನಿಮ್ದು ಕಂಟಿನ್ಯೂ ಆಗಲಿ. ಬಟ್ ನಿಮಗೆ ಇನ್ಸ್ಪಿರೇಷನ್ ಯಾರು? ಬ್ಯಾಕ್ ಬೋನ್ ಅಂತೂ ಫ್ಯಾಮಿಲಿ ಐತಿ, ಇನ್ಸ್ಪಿರೇಷನ್ ಅಂದ್ರೆ? ಇನ್ಸ್ಪಿರೇಷನ್ ಅಂದ್ರೆ ಫ್ಯಾಮಿಲಿ ಒಳಗೆ. ಇಲ್ಲ ಇಲ್ಲ, ನೀವು ಇದು ಸಿಂಗಿಂಗಿಗೆ ನಿಮ್ಗೆ ನಮ್ಗೆ ಒಬ್ಬರು ಇನ್ಸ್ಪಿರೇಷನ್ ಅಂತ ಹೇಳಿರ್ತಾರಲ್ಲ. ಹಾಂ, ಹಂಗಂದ್ರ ಇವ್ರಕ್ಕ ಸಂಜಿತ್ ಹೆಗಡೆ ಅಕ್ಕ. ನಿಮಗೆ ರೀ? ನಮಗೂ ಅವ್ರಕ್ಕ. ಅವ್ರದ್ದೊಂದು ಸಂಚಿತ್ ಹೆಗಡೆ ಒಂದು ಸಾಂಗ್ ರಿಲೀಸ್ ಆಯ್ತು, ಕೇಳಿರಿ ನೀವು ಅವ್ರದ್ದು? ಮಾಯಾವಿ. ಮಾಯಾವಿ. ಸೊ ಅದನ್ನ ನಿಮ್ಮ ಧ್ವನಿ ಒಳಗೆ ಕೇಳ್ಬೇಕಂತೇಳಿ ಭಾಳ ಇಷ್ಟ. ಸ್ವಲ್ಪ ಹಾಡ್ತೀರಿ? ಹಾಂ, ಬರುತ್ತಲ್ಲ? ಹಾಂ, ಬರುತ್ತೆ. ಎಸ್ ಎಸ್ ಡನ್. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಎನ್ನೇಕೆ ಕಿಟಕಿಲೇ ಹಾಕಾದೆ. ವಾವ್, ಭಾರಿ. ಅಂದ್ರೆ ಮೇಲ್ ವರ್ಷನ್ ಒಳಗೆ ಕೇಳ್ತೀವಿ, ಬಟ್ ಫಿಮೇಲ್ ವರ್ಷನ್ ಮೇಲ್ ವರ್ಷನ್ಕಿನ್ನ ಯಾವುದೂ ಕಮ್ಮಿ ಇಲ್ಲ. ಭಾಳ ಅಂದ್ರೆ ಭಾಳ ಪ್ಲೀಸೆಂಟ್ ಆಗಿ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ನೆಕ್ಸ್ಟ್ ಕರಿಯರ್ ಇದ್ರೊಳಗೆ ಬಿಲ್ಡ್ ಮಾಡ್ಬೇಕಂತ ಇತ್ತು ಹೆಂಗು? ಸಂಗೀತದೊಳಗೆ ಅಥವಾ ಎಜುಕೇಶನ್ ಮಾಡಿ ಜಾಬ್, ಫ್ಯಾಮ್ಲಿ ಹಂಗೆ? ಅಂದ್ರೆ ಅದು ಐತಕ್ಕ, ಇದು ಐತೆ, ಎರಡೂ ಐತಾವ. ಅಂದ್ರ ಸಿಂಗಿಂಗ್ ಒಳಗೆ ಹೋದ್ರೆ ನಾವು ಸ್ವಲ್ಪ ಎಲ್ಲ ಕಲಿತು, ಎಲ್ಲ ಶಾಸ್ತ್ರೀಯ ಸಂಗೀತ ಕಲಿತು, ಮತ್ತು ನಮ್ಗೆ ಒಂದು ಮೂವಿ ಒಳಗೆ ಹಾಡೋದು ಅವಕಾಶ ಸಿಗ್ಬೇಕಂತ ನಂಗೆ ಆಸೆ. ಸೊ ನಿಮ್ಮ ಫೈನಲ್ ಗೋಲ್ ಇದ್ದದ್ದ ಮೂವಿಗೆ ನೀವು ಸಾಂಗ್ ಹಾಡೋದು. ಸೊ ನಿಮಗೆ ಇಷ್ಟವಾದಂಥ ಆ್ಯಕ್ಟರ್ ಯಾರು? ಕಿಚ್ಚ ಸುದೀಪ್. ನಿಮಗೆ ರೀ? ಸೇಮ್ ಅಂತಿಲ್ಲ, ಅದು ಯಾಕಂದ್ರೆ ಲೇಟ್ ಬಂತಿದ್ದು ಆನ್ಸರ್. ಸೇಮ್ ಇಲ್ಲ ಇದು. ಧ್ರುವ ಸರ್ಜಾ. ಹಿಂಗೆ ಬೇಕ, ಆಕೆ ಅಂದ್ಲು ಬಾ ಅಂತೇಳಿ ನೀವು ಅಂತಕ್ಕದಲ್ಲ. ಆ್ಯಕ್ಟ್ರೆಸ್ ಫಸ್ಟ್ ನೀವು ಹೇಳಿ. ಆ್ಯಕ್ಟರ್ಸ್ ಕಿಚ್ಚ ಸುದೀಪ್. ಆ್ಯಕ್ಟರ್, ಆ್ಯಕ್ಟ್ರೆಸ್, ಹೀರೋಯಿನ್? ಹೀರೋಯಿನ್ ಅಂತಂದ್ರೆ ನಂಗೆ ಸಾಯಿ ಪಲ್ಲವಿ. ಸಾಯಿ ಪಲ್ಲವಿ. ಪೂಜಾ ಹೆಗಡೆ. ಪೂಜಾ ಹೆಗಡೆ. ಸೊ ನೀವು ನಿಮಗೆ ಫೇವ್ರೇಟ್ ಆದಂಥ ಆರ್ಟಿಸ್ಟ್ ಅವ್ರ ಮೂವಿ ಒಳಗೆ ಹಾಡ್ಬೇಕನ್ನೋದು ಆಯ್ತಕ್ಕ. ನಂಗೆ ಕಿಚ್ಚ ಸುದೀಪ್ ಅವ್ರ ಮೂವಿ ಒಳಗೆ ನಾನು ಹಾಡ್ಬೇಕಂತ ಭಾಳ ಆಸೆ ಐತಿ. ಧ್ರುವ ಸರ್ಜಾ ಅಕ್ಕ ಅವ್ರ ಮೂವಿಯಲ್ಲಿ, ಮತ್ತು ಅಲ್ಲು ಅರ್ಜುನ್ ಮೂವಿಯಲ್ಲಿ, ಮತ್ತು ದಳಪತಿ ವಿಜಯ್ ಅವ್ರ ಮೂವಿಯಲ್ಲಿ ಹಾಡ್ಬೇಕಂತ ಭಾಳ ಆಸೆ ಐತಕ್ಕ. ಹೌದ್ರಾ? ಸೊ ಅವ್ರಿಗೆ, ಅಲ್ಲು ಅರ್ಜುನ್ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂತೇಳಿ ಒಂದು ಸಾಂಗ್ ಬಂತಂದ್ರೆ ಯಾವುದು ಅಂದ್ರೆ ಅವ್ರಿಗೆ ಸೂಟ್ ಆಕೈತಪ್ಪ ನಾವು ಹಾಡಿದ್ದು? ಈಗ ಸದ್ಯಕ್ಕೆ ರೀಸೆಂಟ್ ಮೂವಿದಾಗಿಂದ ಯಾವ್ದಾರ ಒಂದು ಹಾಡು. ಪುಷ್ಪ 2 ಪ್ಲೀಸ್ ಹಾಡ್ರಿ, ಇಬ್ರು ಕೂಡ ಹಾಡ್ರಿ. ಬರುತ್ತಲ್ರಿ? ಲಿರಿಕ್ಸ್ ಬರಲ್ಲ ಅಕ್ಕ. 2 ಲೈನ್ ಬರ್ತಾವಲ್ಲ? ಸೊಸೇಕಿ ಅಕ್ಕಿರವ ಮದಿರೆ ಉಂಟಾಡೆನ ಸಾವೆ. ಸೊ ನಿಮಗೆ ನೆಕ್ಸ್ಟ್ ಡ್ರೀಮ್ ಅಂದ್ರೆ ನೀವು ಮೂವೀಸ್ ಒಳಗೆ, ಬಟ್ ಅದಕ್ಕೆ ನೀವು ಮೂವೀಸ್ ಒಳಗೆ ಅದು ಹಾಡ್ಬೇಕಂದ್ರೆ ಈಗ ನಿಮ್ದು ಜೂನಿಯರ್ ಆಗೈತಂದ್ರೆ, ಸೊ ನೀವು ಅದನ್ನ ಸೀನಿಯರ್ ಮತ್ತು ಇನ್ನೊಂದು ಅಂದ್ರೆ ಸೀನಿಯರ್ ಕಂಪ್ಲೀಟ್ ಮಾಡ್ಕೊಂಡು ವಿದ್ವತ್ ಆದಿಂದನ ಹೋಗ್ಬೇಕಂತೈತೆ. ಆಫರ್ ಬಂದ್ರೆ ನೀವು ಈಗ ವಿದ್ವತ್ ಕಲಿಬೇಕಪ್ಪ, ಸೊ ಇದು ಬಾಗಲಕೋಟೆ ಒಳಗೆ ಅವೈಲೇಬಲ್ ಐತ್ರಿ ನಿಮ್ಗೆ ಅದು ಕೋರ್ಸ್? ಅದು ಇಲ್ಲ, ಧಾರವಾಡದ ಮತ್ತೆ ಹುಬ್ಬಳ್ಳಿ ಒಳಗೆ ಐತಿ. ಓಕೆ. ಸೀನಿಯರ್ದು ಇರ್ತಾವಕ್ಕ, ಬಾಗಲಕೋಟೆ ಒಳಗೆ ಐತಕ್ಕ. ಓಕೆ. ಸೊ ನಿಮ್ಗೆ ಯಾರ ಹಿಂಗೆ ಕಾಂಟ್ಯಾಕ್ಟ್ದಾಗ ಅದ್ದೀರಿ? ಈಗ ಚಿನ್ಮಯ ಹಿರೇಮಠ ಅಂತೇಳಿ ಅವ್ರ ಕಡೆ ಕಲಿತಿದ್ವಕ್ಕ. ಈಗ ಅವ್ರು ಮತ್ತೆ ಶಿಫ್ಟ್ ಆಗ್ಯಾರ, ಮತ್ತೆ ಈಗ ಬಂದದ್ದು. ಅಯ್ಯೋ.
ಸೊ ಇಂತಿಷ್ಟು ದಿವ್ಸ ಅಂತ ಕೋರ್ಸಿಗೆ ಇರ್ತಾವೋ ಏನು ನೀವು ಪರ್ಫೆಕ್ಟ್ ಆಗೋ ಮಟ್ಟ? ಇಲ್ಲಕ್ಕ ಅವು ರಾಗಗಳು ಇರ್ತಾವಕ್ಕ. ಈಗ ಅಂದ್ರ ಒಂದೊಂದು ಇದರಲ್ಲಿ 36 40 ಈ ತರ ರಾಗಗಳು ಇರ್ತಾವಕ್ಕ. ಸೀನಿಯರ್ ಬೇರೆ, ಜೂನಿಯರ್ ಅಲ್ಲಿ ಬೇರೆ, ವಿದ್ವತ್ ಅಲ್ಲಿ ಬೇರೆ ಅಂತೇಳಿ ರಾಗಗಳು ಇರ್ತಾವಕ್ಕ. ಆ ರಾಗ ನಾವು ಕಂಪ್ಲೀಟ್ ಮಾಡ್ಬೇಕಕ್ಕ. ಅಂದ್ರೆ ಈಗ ನಾವೇನು ಲೀವ್ ಇಲ್ಲಾರ ಹೋದ್ವಿ ಅಂದ್ರೆ ಕ್ಲಾಸಿಗೆ 2 ಕ್ಲಾಸ್ ಇರ್ತಾವಕ್ಕ ಭಾಳ ಅಂದ್ರೆ ವಾರಕ್ಕೆ. ಲೀವ್ ಮಾಡ್ಲಾರ ನಾವೆಲ್ಲ ಹೋದ್ವಿ ಅಂದ್ರೆ ಒಂದು ಜೂನಿಯರ್ ಮುಗಿಸ್ಬೇಕಂದ್ರೆ ನಮ್ದು ಒಂದು ಮಿನಿಮಮ್ ಒಂದು 4 ವರ್ಷ ಆಯ್ತಕ್ಕ. ನೀವು ಈಗ ಜೂನಿಯರ್ ಮುಗ್ಸಾಕ 4 ವರ್ಷ ತಗೊಂಡಿರಿ. ಸೊ ಇದು 7th ಬರೀ 16 ಆಗಕ್ಕ. ಜೂನಿಯರ್ ಒಳಗೆ ಬರೀ 16 ರಾಗ, ಮತ್ತೆ ಸೀನಿಯರ್ ಒಳಗ 40 ಅದು ಗೊತ್ತಿಲ್ಲಕ್ಕ, ಇನ್ನ ಅಷ್ಟು ಕ್ಲಾರಿಟಿ ಇಲ್ಲ. 50 ಮೇಲೆ ಅದಾವಕ್ಕ. ಹೌದಲ್ಲ. ಇನ್ನು ವಿದ್ವತ್ ಕಲಿಬೇಕಂದ್ರೆ ನಿಮ್ ಡ್ರೀಮ್ ವಿದ್ವತ್ ಆಗಿ ಅದು ಏನು ಕೋರ್ಸ್ ಐತಿ ಅದನ್ನ ಕಂಪ್ಲೀಟ್ ಮಾಡಿ ಮೂವಿ ಒಳಗ ಭಾಳ ಚಂದ ನೀವು ಹಾಡೋದು ನಾವು ಕೇಳ್ಬೇಕ. ನೀವು ಯಾಕೆ ರಿಯಾಲಿಟಿ ಶೋಸಿಗೆ ಟ್ರೈ ಮಾಡೋದಿಲ್ಲ? ಮಾಡಿದೀವಕ್ಕ ರಿಯಾಲಿಟಿ ಶೋಸ್ ಅಂದ್ರೆ ಸರಿ ಉದಯ ಸಿಂಗರ್ಸ್ ಜೂನಿಯರ್ ಒಳಗ ಮೆಗಾ ಆಡಿಷನ್ ತನ ಹೋಗಿ ಬಂದಿವಕ್ಕ. ಈಗ ಸರಿಗಮಪ ಟ್ರೈ ಮಾಡಿವಕ್ಕ, ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಇನ್ನ ರಿಸಲ್ಟ್ಸ್ ಬಂದಿಲ್ಲ? ಇಲ್ಲ ಬಂದಿಲ್ಲ ಅಕ್ಕ. ಅಂದ್ರೆ ಈಗ ಫಸ್ಟ್ ಟೈಮ್ ಕೊಟ್ಟಿದ್ರೆ ಅದಕ್ಕಿಂತ ಮೊದಲು ಕೊಟ್ಟಿರು? ಮೊದ್ಲೇ ಅವ್ರಕಿನ ಅಂದ್ರೆ ಈ ಸೀಸನ್ ಬಿಟ್ಟು ಉಳ್ಕೆದು ಎಲ್ಲ ಕೊಟ್ಟಿವಕ್ಕ. ಸೀಸನ್ 14 ಇಂದ ಟ್ರೈ ಅಂದ್ರೆ ಎಷ್ಟು ವರ್ಷದಿಂದ ಇದನ್ನ ಕೊಡಾತಿರ ಆಡಿಷನ್ ನೀವು? ಆಗ 5ನೇತೆಯಿಂದ ನಾನು ನೋಡಕ್ಕ ಒಂದು 7 ವರ್ಷ ಆಯ್ತು. ಸೊ ನೀವು ಅಲ್ಲಿ ಹೋಗಿ ಒಬ್ರ ಹೋಗಿ ಹೆಸರು ಬರ್ಸ್ತಿರೋ ಇಬ್ರದ್ದು ಕೂಡ ಬರ್ಸಿರ್ತಿರೋ ಕಾವ್ಯಾಂಜಲಿ ಅಂತೇಳಿ? ಬೇರೆ ಬೇರೆನೂ ಸಪ್ರೇಟ್ ಆಗೇ ಬರ್ಸ್ತೀರಿ. ಅಂದ್ರೆ ಅವು ಫಾರ್ಮ್ ಇರ್ತಲ್ಲ, ಕಾವ್ಯ ಬೇರೆ ಅಂಜಲಿ ಬೇರೆ ಸಪ್ರೇಟ್ ಬರ್ಸ್ತೀರಿ, ಬಟ್ ಅಲ್ಲೇ ಸಪ್ರೇಟ್ನ ಹಾಡು ಬಂದಿರ್ತೀರಿ? ಸಪ್ರೇಟ್ ಹಾಡು ಬಂದಿರ್ತೀವಕ್ಕ. ನೀವೇ ಮತ್ತೆ ಈಗ ನನ್ನ ನಂಬರ್ ಆದ್ಮೇಲೆ ಈಕಿ ನಂಬರ್ ಇರ್ತಕ್ಕ, ನೀನು ವಾಪಸ್ ಯಾಕೆ ಬಂದಿ ಅಂತ ಕೇಳ್ತಾರಕ್ಕ. ಇಲ್ಲ ನಾ ಟ್ವಿನ್ಸ್ ಅದೀವಿ ಅಂತ ಅಂತೀವಿ. ಅವಾಗ ಅವರು ಇಲ್ಲ ನೀವು ಇಬ್ರು ಕೂಡ ಹಾಡಕ್ ಬರ್ತೈತೆ ಅಂತ ಕೇಳ್ತಾರಕ್ಕ. ಬರತ್ತೆ, ಸಪ್ರೇಟ್ ಆಗಿ ಬರತ್ತೆ, ಡುವೆಟ್ಟು ಬರತ್ತೆ ಅಂತ ಹೇಳಿದಾಗ ಅವರು ಡುವೆಟ್ ಹಾಡಿಸ್ತಾರ. ನಿಮ್ಮನ್ನ ವಾಪಸ್ ಕರೀಸಿ ಡುವೆಟ್ ಹಾಡಿಸ್ತಾರಕ್ಕ. ಅಕಸ್ಮಾತ್ ಟಚ್ವುಡ್ ಆಗ್ಬಾರ್ದ, ಬಟ್ ಆದ್ರೂ ನಿಮ್ದು ಒಬ್ರದ ಸೆಲೆಕ್ಟ್ ಆತ ಅಥವಾ ನಿಮ್ಮೊಬ್ರದ ಸೆಲೆಕ್ಟ್ ಆತ, ಇಲ್ಲ ನಮ್ಮ ಟ್ವಿನ್ಸ್ ಏನ್ ಬ್ಯಾಡ್ರಿ ಒಬ್ಬರ ಬೇಕು ಹಂಗಂದ್ರ ನೋ ಪ್ರಾಬ್ಲಮ್ ಅಕ್ಕ. ಯಾವ ಆಕಿ ಆದ್ರೂ ನಾ ಆದಂಗ, ನಾ ಆದ್ರೂ ಆಕಿ ಆದ್ರ. ಒಟ್ ನಿಮ್ಮ ಫೇಸ್ ಅಂತೂ ಸೇಮ್ ಐತಿ, ಕಂಡ್ರೆ ಮಂದಿ ಹೆಸರ ಮೇಲೆ ಕನ್ಫ್ಯೂಸ್ ಆಕಾರ. ಹೆಂಗ ನಿಮ್ಮ ಎಕ್ಸಾಮ್ಸಿಗನ ನೀವು ಗೋಲ್ಮಾಲ್ ಮಾಡಿರಿ, ಇನ್ನು ರಿಯಾಲಿಟಿ ಶೋದಿಗೆ ನೀವು ಅವ್ರ ಪ್ಲೇಸ್ದಾಗ ನೀವು ಹೋಗಿ ನಿಂತು ಹಾಡ್ಬಂದ್ರೆ ಗೊತ್ತಾಗೋದಿಲ್ಲ ಕರೆ ಅಂದ್ರೆ. ಸೊ ನೀವು ಸೋಷಿಯಲ್ ಮೀಡಿಯಾದಾಗ ಎಷ್ಟು ಫಾಲೋವರ್ಸ್ ಅದಾರಿ ನಿಮಗೆ ಇನ್ಸ್ಟಾಗ್ರಾಮ್ದಾಗ? ಇನ್ಸ್ಟಾಗ್ರಾಮ್ದಾಗ 2000 ಇದಾರಕ್ಕ. ಮತ್ತು ಯೂಟ್ಯೂಬ್ ಚಾನಲ್ ನಿಮ್ದ ಅದಂತೇಳಿ ಏನ್ರ ಐತ್ರಿ? ಐತಕ್ಕ ಯೂಟ್ಯೂಬ್ ಚಾನಲ್ ಅದ. ಅದ್ರೊಳಗೆ ನೀವು ಹಾಡಿ ಹಾಕೊಂತಿರ್ತೀರಿ ಕಾಯಂ? ಅಂದ್ರೆ ಈಗಿಂದ ನಾವು ಈಗ ಸುಟ್ಟಿ ಕೊಟ್ಟಿದ್ರಲ್ಲಕ್ಕ, 3 ತಿಂಗಳು ಸುಟ್ಟಿ ಇತ್ತಲ್ಲ, ಮಾರ್ಚ್ ಏಪ್ರಿಲ್ ಮೇ, ಅವಾಗ ಹಾಡ್ಬಿಟ್ಟಿದ್ದಕ್ಕ. ಈಗ ಸೆಕೆಂಡ್ PUC ಇದೆ. ಅಲ್ಲ, ನೀವು ಇಬ್ರು ಸೇರಿ 5th ಸ್ಟ್ಯಾಂಡರ್ಡ್ನ ಹಾಡ್ಕೊಂತ ಬಂದಿರಿ ಅಂತ ಹೇಳತ್ತೀರಿ. ಈಗ ನೀವು ಆಲ್ಮೋಸ್ಟ್ ಹಾಡಾಕತ್ತ ಒಂದು 7 years ಆಯ್ತು. ಇಷ್ಟು ಇದ್ರೊಳಗೆ ನೀವು ಯಾಕೆ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋರಿ? ಅವಾಗ ಆ ಫೋನ್ ಒಳಗೆ ನಂಗೆ ಏನು ಗೊತ್ತೇ ಇರ್ಲಿಲ್ಲಕ್ಕ ಹಿಂಗೆ ಮಾಡ್ಬೋದು ನಾವು ಅಂತ. ಯಾಕಂದ್ರೆ ನೀವು ಇಷ್ಟು ರಿಯಾಲಿಟಿ ಶೋಸಿಗೆ ಆಡಿಷನ್ಸ್ ಕೊಟ್ಕೊಂತ ಬಂದಿರಿ. 5th ಸ್ಟ್ಯಾಂಡರ್ಡ್ನ ನೀವು ಯಾವಾಗಿಂದ ಹಾಡ ಕ್ಲಾಸಸಿಗೆ ಹೊಂಟಿರಿ ಅವಾಗಿಂದ ನೀವು ಆಡಿಷನ್ ಕೊಡಾತ್ತೀರಿ. ಮತ್ತು ಯಾವ ಸಿಂಗರ್ಸಿಗೂ ನೀವು ಕಮ್ಮಿ ಇಲ್ಲ. ವಾವ್, ಎಲ್ಲರೂ ಕೇಳಿದಾರೆ, ಎಲ್ಲರಿಗೂ ಗೂಸ್ ಬಂಪ್ಸ್ ಅಪ್ರಿಸಿಯೇಷನ್ ಐತೆ ನಿಮಗೆ. ಅವಾರ್ಡ್ಸು ಎಲ್ಲರೂ ವಿನ್ ಆಗಿರಿ, ನೀವು ಎಲ್ಲ ಅವಾರ್ಡ್ಸ್ನ ವಿನ್ ಆಗಿರಿ. ಯಾಕೆ ನೀವು ಸೋಷಿಯಲ್ ಮೀಡಿಯಾ ಅದನ್ನ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಆದಂತೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆತಂದ್ರೆ ಡೈರೆಕ್ಟ್ ನಿಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರಲ್ಲ, ಯಾಕೆ ಮಾಡ್ಕೊಲಿಲ್ಲ? ನನಗೆ ರಿಗ್ರೆಟ್ ಫೀಲ್ ಆಗತ್ತೈತೆ ಅದು ನೀವು ಯಾಕೆ ಮಾಡ್ಕೊಂಡಿಲ್ಲ ಅಂತೇಳಿ. ಇಲ್ಲಕ್ಕ, ಇನ್ನು ಮುಂದೆಲ್ಲ ಹಾಡ್ಬಿಡ್ತೀವಕ್ಕ. ಸೊ ನೀವು ಬರೀ ಕನ್ನಡ ಹಾಡ? ಇಲ್ಲಕ್ಕ, ಹಿಂದಿನೂ ಹಾಡ್ತೀವಿ. ಅಂದ್ರೆ ನಿಮಗೆ ಯಾರ ಟ್ವಿನ್ಸ್ ಅಂತೇಳಿ ಯಾರ ಸೋಷಿಯಲ್ ಮೀಡಿಯಾದಾಗ ಇನ್ಸ್ಪಿರೇಷನ್ ಅಂತದಾರ? ಯಾರ್ದಾರ? ನಾವು ಅದು ಮ್ಯೂಸಿಕ್ನ ಅಂತಲ್ಲ, ಒಟ್ಟು ಕಾಮಿಡಿ ಜಾನರ್ ಆಗಿರಲಿ, ಬಾಕಿ ಇನ್ಯಾವುದೋ ಆ್ಯಕ್ಟಿಂಗ್, ಅವ್ರದ್ದು ಪರ್ಸನಲ್ ಲೈಫ್, ಹಿಂಗೆ ಯಾರ್ದಾರ ಹಿಂಗೆ ಬ್ಲಾಗರ್ಸ್ ಅವ್ರು ಯಾರು ಇಷ್ಟ? ಚಿಂಕಿ ಮಿಂಕಿ ಅಂತದಾರಲ್ಕ, ಅವ್ರು ಅದಾರ. ಅವ್ರ ವಿಡಿಯೋಸ್ ಮತ್ತು ಅವರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆಲ್ಲ ನೋಡ್ತೀವಕ್ಕ. ಸೊ ನೀವು ಯಾವತ್ತರ ಟ್ರೈ ಮಾಡಿರಿ ಆ ಟೈಪ್ ರೀಲ್ ಮಾಡಕ್ಕೆ? ನಾ ಅಂಜಲಿ ಈಕಿ ಕಾವ್ಯ ಅಂತೇಳಿ ಹಿಂಗೆ ಯಾವತ್ತರ? ಅದು ತೀರ ಹೊಂದಂಗಿಲ್ಲ ಕಾವ್ಯ. ಯಾಕೆ ನೀವು ಹೊಂದಿಸ್ಕೋಬೇಕು ಅದನ್ನ? ಅವ್ರಿಗೂ ಚಿಂಕ್ಯೂ ಮಿಂಕಿ, ಅವ್ರು ಮೋಸ್ಟ್ಲಿ ಅವ್ರ ಹೆಸರು ಚಿಂಕಿ ಮಿಂಕಿನ ಆಯ್ತೋ ಇಲ್ಲ ದೇವ್ರಿಗೆ ಗೊತ್ತದ. ಅವ್ರು ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಅವ್ರಿಗೂ ನೇಮ್ ಫೇಮ್ ಬಂದಿಂದ ಆಗಿರ್ಬೋದಲ್ಲ ಅವು. ಸೊ ನೀವು ಯಾಕೆ ಅದನ್ನು ಟ್ರೈ ಮಾಡ್ಬಾರ್ದು? ನಿಮ್ದ ಒಂದು ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಹೋದಾಗ ನೀವು ಒಂದು ಹಾಡದ ಮೂಲಕ ಅದನ್ನ ಯಾಕೆ ಟ್ರೈ ಮಾಡ್ಬಾರ್ದು? ಮಾಡ್ತೇವೆ.
ಇನ್ಮೇಲೆ ಮಾಡ್ತೀರಿ ಪ್ಲೀಸ್ ದಯವಿಟ್ಟು ನನ್ನ ಸಂಬಂಧರ ಇನ್ನು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನೀವು ಯೂಸ್ ಮಾಡ್ಕೊರಿ. ಸ್ವಲ್ಪ ಒಂದು ಹಿಂದಿ ಸಾಂಗ್ ಹಾಡ್ತೀರಿ. ಅಂದಲೇ ಇವ್ರು ಅಂತೀರಿ, ಇವ್ರು ಕೈ ಮಾಡಿದಲ್ಲೇ ಕೈ ಮಾಡ್ತೀರಿ, ಗೋಣ್ ಹಾರಿಸಿದಲ್ಲೇ ಗೋಣ್ ಹಾರಿಸ್ತೀರಿ. ಕರೆಗೂ ನೀವು ಲೈವ್ ಅದಿರಂತೇಳಿ ನನಗೆ ಅಥವಾ ಯಾರಿಗೂ ಗೊತ್ತಾಕೈತಿ, ಬಟ್ ಆಫ್ ಸ್ಕ್ರೀನ್ ನಿಮ್ಮಿಬ್ಬರನ್ನು ನೋಡಿದ್ರೆ ಒಬ್ಬರ ಹಾಡತ್ತಾರಂತನ ಐತಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಮೇನ್ ಅಂದ್ರೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಐತಲ್ಲ, ಅದು ಭಾಳ ರಿಕ್ವೈರ್ಮೆಂಟ್ ಇದ್ದದ್ದು. ಯಾಕಂದ್ರೆ ಒಬ್ಬರ ಮನ್ಯಾಗ ಮಾಡ್ತಾನೆ ಅಂದಾಗ ಅವರಿಗೆ ಪ್ರತಿಯೊಂದು ಹುಮ್ಮಸ್ ತುಂಬಿ ಮಾಡಿಸ್ತಾರೆ. ಬಟ್ ನೀವು ಇಬ್ರು ಅದಿರಿ, ನೀವಿಬ್ರು ಖರೆ ಗಾಡ್ ಗಿಫ್ಟ್ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡೋದನ್ನ. ಸೊ ಹಿಂಗೆ ಫಾಸ್ಟ್ ಬೀಟ್ಸ್ ಅಥವಾ ಅವಕ್ಕೇನು ಸೈಂಟಿಫಿಕ್ ವರ್ಡ್ ಅಂತಾರೆ ನನಗೆ ಕರೆಗೂ ಗೊತ್ತಿಲ್ಲ, ಬಟ್ ಆದರೂ ಹಿಂಗೆ ಫಾಸ್ಟ್ ಹಾಡೋದ್ರೊಳಗೆ ಸ್ವಲ್ಪ ರ್ಯಾಪ್ ಒಳಗೆ ಆ ಟೈಪ್ ಸಾಂಗ್ ನಿಮಗೆ ಇಷ್ಟ ಇದ್ದದ್ದು? ಡಿ ಬಾಸ್ ಅಂತ ಹಾಡ್ತೀನಿ. ಎಸ್. ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ ಹಿಂದೆ, ಇಂಜಿನ್ ಅಂತೆ ನೀ ಮುಂದೆ, ಬೋಗಿಯಾಗಿ ನಾ ಹಿಂದೆ, ಬರುವೆನು ನೀ ನನ್ನ ಉಪೋ ತನಕ, ತತ್ತ ತಾರಕ, ತಾರಕ. ಥ್ಯಾಂಕ್ ಯು. ನೀವು ಹಾಡಿದ್ದು ಅದು ಡಿ ಬಾಸ್ ಅಂದ್ಕೊಂಡ್ಲೆ ಇನ್ನೂ ಸ್ವಲ್ಪ ಖುಷಿ ಆಯ್ತು ನನಗೆ. ಈಗ ಓಲ್ಡ್ ಇಸ್ ಗೋಲ್ಡ್ ಅನ್ನುವಂಗೆ ನಿಮಗೆ ಓಲ್ಡ್ ಮೂವೀಸ್ದಾಗಿಂದ ನಮ್ಮ ಸೈಡ್ ಶೂಟ್ ಆಗಿದ್ದ ಮೂವಿ ಯಾವ್ದು ಗೊತ್ತೈತಿ? ಇದು ನಾಗಮಂಡಲ. ಎಸ್, ಅದ್ರೊಳಗಿಂದ ಅದು ಸಾಂಗ್ ಕಂಬದ. ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ, ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೆಯನು ಮುಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ, ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕನ್ನಡ ಹಿಂದಿ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಮರಾಠಿ, ತಮಿಳ್, ತೆಲುಗು ಅಂದ್ರೆ ನೀವು ಇವು ಭಾಷೆಗಳು ಮಾತಾಡ್ತಿರೋ ಏನು ಜಸ್ಟ್ ಸಾಂಗ್ಸ್ ಮೇಲೆ? ಹಿಂದಿ ಬರ್ತೈತ್ರಿ ನಿಮಗೆ ಮಾತಾಡಕ್ಕೆ? ಸ್ವಲ್ಪ ಅರ್ಥ ಆಗುತ್ತೆ? ಮರಾಠಿ ಬರಲಕ್ಕ ಸಾಂಗ್ ಹಾಡ್ತೀವಕ್ಕ. ಅಂದ್ರೆ ಅರ್ಥ ಮಾಡ್ಕೊಂಡು ಹಾಡ್ತಿರೋ ಏನೋ ಸಾಂಗ್ ಕೇಳಿ ಇಷ್ಟ ಆಗಿ ಹಾಡ್ತಿರೋ? ಕೇಳಿನ ಪ್ರಾಕ್ಟೀಸ್ ಮಾಡಿ ಹಾಡ್ತೀವಿ. ಸೊ ಅದ್ರ ಮೀನಿಂಗ್ ಗೊತ್ತಿರೋದು? ತಮಿಳ್, ತೆಲುಗು ಇಲ್ಲ. ಬಟ್ ತಮಿಳ್ ಒಳಗೆ ತೆಲುಗು ಒಳಗೆ ಯಾವ್ದಾರ ಸಾಂಗ್ ಬರ್ತಾವಕ್ಕ, ಆದ್ರೆ ಅಷ್ಟು ಲಿರಿಕ್ಸ್ ಎಲ್ಲ ಮ್ಯಾಚ್ ಆಗುದು. ಮರಾಠಿ ಒಳಗೆ? ಮರಾಠಿ ಬರತ್ತ. ಎಸ್, ಯಾವ್ದು ಸಾಂಗ್? ಶ್ರೇಯಾ ಘೋಷಾಲ್ ಹಾಡಿದ್ದು. ಎಸ್ ಎಸ್, ಡನ್. मियशा रंगाची मोतिया अंगाची केवड्या गंधाची बहरलेला उमगले रानाला देठला पानाला माझ्या सरदाराला समजले ना रे कावडा बाला रे झेलल्या भाला रे. ಇಬ್ರು ಒಮ್ಮೆ ಸ್ಟಾಪ್ ಆದ್ರೆ ಅದು ಮೇನ್ ಅಂದ್ರೆ, ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತಾರೆ ಅನ್ಕೊಂಡಿದ್ರೆ ಇಬ್ರು ಒಮ್ಮೆ ಸ್ಟಾಪ್. ಬಟ್ ಮೋಸ್ಟ್ಲಿ ಮ್ಯೂಸಿಕ್ ಇದ್ದು ಇನ್ನು ರೆಕಾರ್ಡಿಂಗ್ ಆಗಿ ನೀವು ಇನ್ನೂ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿ ಈಗೂ ಭಾರಿ ಆಡಿದ್ರಿ. ಬಟ್ ಒರಿಜಿನಲ್ ಸಾಂಗಿಗೆ 100% 110% ಮ್ಯಾಚ್ ಆಗೋಂಗೆ ಹಾಡ್ತೀರಿ ಪ್ರತಿಯೊಂದು. ಇದು ಒಂದ ಅಂತಲ್ಲ, ಪ್ರತಿಯೊಂದು ಸಾಂಗ್ನು ಅದು ನಿಮ್ಮ ಗಾಡ್ ಗಿಫ್ಟ್. ನಾವು ಖರೆ ಅಂದ್ರೆ ಭಾರಿ ಖುಷಿ ಆಯ್ತು ರೀ ನಿಮ್ಗೆ ಇಬ್ಬರನ್ನೂ ಮೀಟಾಗಿ. ದಯವಿಟ್ಟು ನಿಮ್ಗೆ ಆಫರ್ ಬರಲಿ ಅಥವಾ ನಿಮ್ಗೆ ಯಾರ ಕರೆದು ಹಾಡಿಸ್ಲಿ ಅಂಥೇಳಿ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗಿರೋ ಟ್ಯಾಲೆಂಟ್ ನೋಡಿ ಖುಷಿಯಾಗಿ ಎಲ್ಲರೂ ಮೆಚ್ಚಿ ಇಷ್ಟೆಲ್ಲ ಅವಾರ್ಡ್ ಕೊಟ್ಟಿದ್ರ ಮೇಲೆ ಹೇಳತ್ತೀನಿ, ನಿಮ್ದಾದಂಥ ಒಂದು ಸಣ್ಣದು ನೀವ ಲಿರಿಕ್ಸ್ ಬರೋದು, ನೀವ ಇಬ್ರಿಗಿಬ್ರು ಫ್ಯಾಮಿಲಿ ಸಪೋರ್ಟ್ ತೊಗೊಂಡು, ಈಗಂತೂ ಹೆವಿ ಐತಿ ಬಟ್ ಇನ್ನಷ್ಟು ಎಲ್ಲ ವೇ ಒಳಗೂ ಫೈನಾನ್ಷಿಯಲಿ ಆಯ್ತು
ಒಂದು ಸ್ವಲ್ಪ ಕಮ್ಯುನಿಕೇಷನ್ ಒಳಗದು ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಸಣ್ಣದು ನಿಮ್ದಾದಂಥ ಒಂದು ಸ್ಟುಡಿಯೋ ಅದು ಓಪನ್ ಮಾಡ್ಕೊಂಡು ಅದನ್ನು ಮುಂದೊಂದು ದಿವ್ಸ ದೊಡ್ಡ ಬ್ರ್ಯಾಂಡಾಗಿ ಕಾವ್ಯಾಂಜಲಿ ಅಂತೇಳಿ ನಾವು ಒಂದು ರೆಕಾರ್ಡಿಂಗ್ ಕಂಪ್ನಿ ಬಂದೈತಿ ಅದ್ರೊಳಗೆ ಎಲ್ಲ ಸೆಲೆಬ್ರಿಟೀಸ್ದು ಸಾಂಗ್ ಪ್ಲೇ ಆಗಲಿ ನೀವು ಅವರಿಗೆ ಹಾಡುವಂಗೆ ಆಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ಚಾನ್ಸನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವುದೇ ಥರದ ಸಪೋರ್ಟ್ ಅಥವಾ ನೀವು ಹಾಡೋದನ್ನು ಯಾರಿಗಾರ ಪೋರ್ಟ್ರೇ ಮಾಡೋದಿತ್ತು ಏನರ ಇತ್ತಂದ್ರೂ ನಾವು ಎಲ್ಲರೂ ನಿಮಗೆ ಆಲ್ವೇಸ್ ನಮ್ಮ ವತಿಯಿಂದ ಅಂತೂ ನಿಮಗೆ ಖಾಯಂ ಸಪೋರ್ಟ್ ಐತಿ. ಏನೇ ಇತ್ತಂದ್ರೂ ದಯವಿಟ್ಟು ನಮಗೂ ಶೇರ್ ಮಾಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ. ನಾವು ನಿಮ್ಮ ಹಾಡಕ್ಕೆ ಕೇಳ್ಕೊತಾನೆ ಇರ್ತೀವಿ. ಇನ್ನೊಂದು ಟ್ರೆಂಡ್ ಬಿಟ್ಟು ಹೋಗಾಕೋಗ್ಬಿಡ್ರಿ. ನಿಮ್ದು ಅದು ಐತಿ ಶಾಸ್ತ್ರೀಯ ಸಂಗೀತ ಮ್ಯೂಸಿಕ್ ಅದೆಲ್ಲ ಐತಲ್ಲ, ಅದನ್ನು ಬಿಟ್ಟು ಒಂದು ಸ್ವಲ್ಪ ಟ್ರೆಂಡಿಗೆ ಜಾಯಿನ್ ಮಾಡ್ಕೊಂಡು ಹೋದ್ರಿ ಅಂದರೆ ಒಂದು ಹೆಸರು ಮಾಡಕ್ಕೆ ಒಂದು ಸ್ವಲ್ಪರ ಹೆಲ್ಪ್ ಆಗೇ ಆಕೈತದ ನಿಮಗೆ. ಯಾಕಂದ್ರೆ ನೀವು ಏನು ಅದಿರ ಅಂಥೇಳಿ ಬರೀ ಕಾಂಪಿಟೇಟರ್ಸಿಗೆ ನಿಮಗೆ ಸುತ್ತಮುತ್ತಲು ಗೊತ್ತಾಗೋಕಿನ್ನ ಒಂದು ಸ್ವಲ್ಪ ಇದನ್ನು ದಾಟಿ ಇಲ್ಲ ಸೋಷಿಯಲ್ ಮೀಡಿಯಾದಾಗ ಬಂದರು, ಆಮೇಲೆ ಒಂದಿಷ್ಟು ಇಂಡಸ್ಟ್ರಿಗೆ ಗೊತ್ತಾಯ್ತು, ಅದಾದಿಂದ ಆಪರ್ಚುನಿಟೀಸ್ ಅನ್ನೋದು ಅದು ಫುಲ್ ಸ್ಟಾಪ್ ಇದ್ದಂಗೆ ಅದು. ಒಟ್ಟೆ ನಿಮ್ಗೆ ಸ್ಟಾಪ್ ಅನ್ನೋದು ಬರೋದಿಲ್ಲ. ಕಾಮ 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 ಕಾಮ. ಸೊ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರು ಡ್ರೀಮ್ ಕಂಪ್ಲೀಟ್ ಆಗಲಿ. ನೀವಿಬ್ಬರು ಅದಿರಿ 2 ಬಾಡೀಸ್ 1 ಸೋಲ್ ಇದ್ದಂಗೆ ಅದಿರಿ. ನೀವು ಕಾಯಂ ಹಿಂಗೆ ಇರ್ರಿ. ನಿಮ್ಮ ಅಪ್ಪರಿಗೆ, ನಿಮ್ಮ ಮಮ್ಮಿರಿಗೆ, ನಿಮ್ಮ ಇಡೀ ಫ್ಯಾಮ್ಲಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಯಾಕಂದ್ರೆ 2 ಕಣ್ಗಳಿದ್ದಂಗೆ ಅದಿರಿ ನೀವು. ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ನಮ್ಮ ವತಿಯಿಂದ ನಿಮ್ಗೊಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಅಕ್ಕ. ಹಿಂಗೆ ಕಂಟಿನ್ಯೂ ಮಾಡಿರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಅಕ್ಕ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಹಿಂಗೆ ದೊಡ್ಡ ಆ್ಯಕ್ಟರ್ ಆಗ್ಬೇಕು ನೀವು. ಮತ್ತು ನಿಮ್ಮ ಚಾನಲ್ ಅವೆಲ್ಲ ಬಿಲಿಯನ್ ಮೇಲೆ ಓಡಲಿ ಅಂತೇಳಿ ಆಶಿಸ್ತೀನಿ. ಆ ಬಿಲಿಯನ್ ಒಳಗೆ ನಾವು ಮಾಡಿದ್ದಿದ್ರು ಮೂವಿ ಒಳಗದು ನೀವು ಎಲ್ಲ ಹಾಡೋರಂತ ಅದನ್ನು ಸೆಲೆಬ್ರೇಟ್ ಮಾಡೋಣ. ಎಸ್, ಥ್ಯಾಂಕ್ ಯು ಸೊ ಮಚ್.